ಗಂಡನ ಸ್ವಯಾರ್ಜಿತ ಆಸ್ತಿಯಲ್ಲಿ ಹೆಂಡತಿಗೆ ಹಕ್ಕು ಇದೆಯಾ? ಖಂಡಿತವಾಗ್ಲೂ ಇಲ್ಲ ಸ್ನೇಹಿತರೆ. ಗಂಡನ ಸ್ವಯಾರ್ಜಿತ ಆಸ್ತಿಯಲ್ಲಿ ಹೆಂಡತಿಗೆ ಯಾವುದೇ ರೀತಿ ಹಕ್ಕನ್ನು ಒಳಗೊಂಡಿರೋದಿಲ್ಲ. ಹೆಂಡತಿ ಕೇವಲ ಮೇಂಟೆನೆನ್ಸನ್ನು ಮಾತ್ರ ಕ್ಲೈಮ್ ಮಾಡ್ಬೋದು. ಗಂಡನಿಂದ ಜೀವನಾಂಶ, ಜೀವನ ನಿರ್ವಹಣೆಗೆ ಏನು ಬೇಕೋ ಅದನ್ನು ಮಾತ್ರ ಕೇಳ್ಬೋದು. ಅಥವಾ ಗಂಡನ ಸ್ವಂತ ಮನೆ ಇದ್ದರೆ ಬೇಕಾದ್ರೆ ರೆಸಿಡೆನ್ಷಿಯಲ್ಗೋಸ್ಕರ ಆ ಮನೇಲಿ ವಾಸ ಮಾಡೋದಕ್ಕೋಸ್ಕರ ಒಂದು ಆದೇಶನ ತಗೋಬೋದೇ ಹೊರತು ಆ ಪ್ರಾಪರ್ಟಿಯ ಓನರ್ಶಿಪ್ಪನ್ನು ಕ್ಲೈಮ್ ಮಾಡೋಕ್ಕೆ ಬರೋದಿಲ್ಲ. ಯಾಕಂತೇಳಿದ್ರೆ ಅದು ಸ್ವಯಾರ್ಜಿತ ಆಸ್ತಿ ಆಗಿರುತ್ತೆ, ಗಂಡನ ಸ್ವಯಾರ್ಜಿತ ಆಸ್ತಿ ಆಗಿರುತ್ತೆ. ಆದ್ದರಿಂದಾಗಿ ಆ ಸ್ವಯಾರ್ಜಿತ ಆಸ್ತಿಯನ್ನು ಹೆಂಡತಿಯವರು ಕ್ಲೈಮ್ ಮಾಡೋಕ್ಕೆ ಬರೋದಿಲ್ಲ ಸ್ನೇಹಿತರೆ. ಇನ್ ಕೇಸ್ ಆ ಪ್ರಾಪರ್ಟಿನ ಕೊಂಡ್ಕೋಬೇಕಾದ್ರೆ ಹೆಂಡತಿ ಅಮೌಂಟ್ ದುಡ್ಡು ಶೇರ್ ಮಾಡಿದರೆ ಅಥವಾ ಹೆಂಡತಿ ಲೋನ್ ತೆಗೆದು ಗಂಡನ ಹೆಸರು ರಿಜಿಸ್ಟ್ರೇಷನ್ ಮಾಡಿಸಿದರೆ ಅಂಥ ಸಂದರ್ಭದಲ್ಲಿ ಹೆಂಡತಿ ಆದವಳು ಸಹ ಸಮಭಾಗವನ್ನು ಕೇಳ್ಬೋದು. ಆದರೆ ಅದಕ್ಕೆ ಎಲ್ಲ ಸರಿಯಾದ ರೀತಿಯಾದ ದಾಖಲಾತಿಗಳನ್ನು ಕೋರ್ಟಿಗೆ ಕೊಡಬೇಕು. ಕೋರ್ಟ್ ಕೊಟ್ಟಿಲ್ಲ ಅಂದರೆ ಖಂಡಿತವಾಗಲೂ ನಿಮ್ಮ ಪರವಾಗಿ ಆದೇಶ ಆಗೋದಿಲ್ಲ. ಆದ್ದರಿಂದಾಗಿ ಗಂಡನ ಸ್ವಯಾರ್ಜಿತ ಆಸ್ತಿಯಲ್ಲಿ ಹೆಂಡತಿ ಆದವಳು ಆ ಆಸ್ತಿಯಲ್ಲಿ ಕ್ಲೈಮ್ ಕೇಳಕ್ಕೆ ಬರೋದಿಲ್ಲ. ಕೇವಲ ಮೇಂಟೆನೆನ್ಸ್, ಜೀವನಾಂಶ ಮಾತ್ರವೇ ಕೇಳಲು ಹಕ್ಕುಳ್ಳವಳಾಗಿರ್ತಾನೆ ಅಂತ ಹೇಳ್ಬೋದು. ಥ್ಯಾಂಕ್ ಯು.